ಮತ್ತೇನು ಮಣ್ಣಾಗಿನ ಏನಿಲ್ಲ. ಸಗಣಿಯಿಂದ ಆಗೋದಿಲ್ರಿ, ಸಗಣಿ ಪೌಡರ್ ಮಾಡ್ತೀವಿ ನಾವು. ಬ್ಯಾಸ್ಗಿ ಟೈಮ್ದಾಗ ಮಾಡ್ಬೋದ್ರಿ. ಈ ಟೈಮ್ ಏನಾಗ್ತಾವ್ರಿ, 2 ದಿನದಾಗ ಒಣಗ್ಬೇಕ್ರಿ ಅದು, ಇಲ್ಲಾಂದ್ರೆ ಹುಳ ಆಗಿಬಿಡ್ತಾವ. ಹುಳ ಆದ್ರೆ ನಮ್ಗೆ ಗಣಪತಿ ಮಾಡಿದ್ದೆಲ್ಲ ಇಲ್ಲೊಂದು ಬ್ಯಾಗ್ನಾಗ ಒಂದು ಬ್ರಷ್ ಅದು ಕೊಡ್ಬರ್ರಿ. ಇವತ್ತು ಹಾಕಿದ್ರಿ ಹೌದ್ರಿ, ಮಾಸ್ರಿ ಅದು ನಮಸ್ಕಾರ. ನಾನು ಮುತ್ತು ಕನ್ನೂರ್, ಸಾವಯವ ಕೃಷಿಕ, ಬಿದರಕುಂದಿ, ಮುದ್ದೇಬೇಳೆ ತಾಲೂಕು. ಗೋ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿರುವಂಥ ಒಬ್ಬ ರೈತ ಅಂತ ಹೇಳ್ಬೋದು. ಈಗ ತಮ್ಮ ಜೊತೆ ಮಾತಾಡೋ ಉದ್ದೇಶ ಅಂತಿಷ್ಟೇ. ಈಗ ಗಣೇಶ ಚತುರ್ಥಿ ಅಂಗವಾಗಿ ನಾವು ಪರಿಸರ ಸ್ನೇಹಿ ಗಣಪತಿಗಳನ್ನು, ಗೋಮಯ ಗಣಪತಿಗಳನ್ನು ತಯಾರಿ ಮಾಡ್ತಾಯಿದ್ದೀವಿ. ನೀವೆಲ್ಲ ನೋಡ್ಬೋದು. ಈ ಗಣಪತಿಗಳ ವಿಶೇಷ ಏನಂತಂದರೆ, ನಮ್ಮ ದೇಶೀಯ ಹಸುಗಳ ಸಗಣಿಯಿಂದ ತಯಾರಾಗಿರುವಂಥ ಗಣೇಶ ಮೂರ್ತಿಗಳು ಈ ಪೂಜೆಗೆ ಅತಿ ಶ್ರೇಷ್ಠ ಅಂತ ಹೇಳ್ಬೋದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗೋವಿಗೆ ಮತ್ತು ಗೋಮಯಕ್ಕೆ ಒಳ್ಳೆ ಮುಂಚಿನಿಂದನೂ ಸಹಿತ ಪೂಜನೀಯ ಭಾವನೆಯಿಂದ ಹೊಂದಿರುತ್ತಾರೆ ನಮ್ಮ ಭಾರತೀಯರು. ಆ ಒಂದು ದೃಷ್ಟಿಯನ್ನಿಟ್ಕೊಂಡು ಆಮೇಲೆ ಈ ಮಾರ್ಕೆಟ್ನಲ್ಲಿ ಇತ್ತೀಚೆಗೆ ಬರುವಂಥ ಈ ಪರಿಸರಕ್ಕೆ ಭಾಳ ಹಾನಿಕಾರಕ ಗಣೇಶ ಮೂರ್ತಿಗಳು ಬರ್ತಾಯಿದ್ದವು. ಹಾನಿಕಾರಕ ಬಣ್ಣಗಳಿಂದ ಲೇಪನೆ ಮಾಡೋದಾಗಲಿ, ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸು, ಪ್ಲಾಸ್ಟಿಕ್ ಗಣಪತಿಗಳು, ಇವು ಪರಿಸರಕ್ಕೆ ಹಾನಿ ಆಗ್ತಾಯಿದ್ದವು. ಈ ಒಂದು ಇದನ್ನು ತಪ್ಪಿಸೋ ಸಲುವಾಗಿ ಈ ಗೋಮಯ ಗಣೇಶಗಳ ಮೂರ್ತಿ ತಯಾರು ಮಾಡುವಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ನಿ ಅಂತ ಹೇಳ್ಬೋದು. ಮುಂಚೆಗೆ ನಾನು ವಿಶ್ವಾಸ್ ಎಂಟರ್ಪ್ರೈಸ್ ಅನ್ನುವಂಥ ಹುಬ್ಬಳ್ಳಿಯ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೆ. ಒಳ್ಳೆ ಸ್ಯಾಲ್ರಿ ಚೆನ್ನಾಗಿದ್ದೆ. ಬಟ್ ದೇಶಿ ತಳಿಯ ಗೋವುಗಳ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸಲುವಾಗಿ, ಆಮೇಲೆ ಅವುಗಳ ಒಂದು ಗೋವಿನ ಸಗಣಿ ಆಗಿರ್ಬೋದು, ಮೂತ್ರ ಆಗಿರ್ಬೋದು, ಅವು ಹಾಲಿನ ಉತ್ಪನ್ನಗಳಿಂದ ಏನೆಲ್ಲ ಬೈ ಪ್ರಾಡಕ್ಟ್ಗಳನ್ನು ಮಾಡ್ಬೋದು ಅನ್ನುವ ಒಂದು ಜನರಿಗೆ, ನಮ್ಮ ರೈತರಿಗೆ, ವಿಶೇಷವಾಗಿ ರೈತರಿಗೆ
ಅವೇರ್ನೆಸ್ ಮೂಡಿಸೋ ಸಲುವಾಗಿ, ಜಾಗೃತಿ ಮೂಡಿಸೋ ಸಲುವಾಗಿ ಈ ಕೆಲಸಕ್ಕೆ ನಾ ಬಂದೀನಿ ಅಂತ ಹೇಳ್ಬೋದು. ಹಾಂ, ಪ್ರೇರಣೆ ಅಂದರೆ ನಮ್ಗೆ ಕನ್ನೇರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮಿಗಳೇ ಪ್ರೇರಣೆ. ಗೋವಿನ ಒಂದು ಪ್ರಚಾರದಲ್ಲಿ ಅತಿ ಹೆಚ್ಚು ಪ್ರಚಾರ